ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೆಣ್ಮಕ್ಳು ತಗ್ಗಿ ಬಗ್ಗೆ ನಡಿಬೇಕು. ಕವಿಗೆ ಕೊಟ್ಟಿದ್ದಾರೆ ಅಂತ ತಲೆ ಮೇಲೆ ಕುತ್ಕೊಳಕ್ ಹೋಗ್ಬಾರ್ದು. ವೇದ ಅಂತ ಕಾಂಪ್ರಮೈಸ್ ರೆಡಿ ಇದ್ದಾರೆ, ನೀನ್ ಯಾಕೆ ಕಾಂಪ್ರಮೈಸ್ ಆಗ್ತಿಲ್ಲ? ಯಾಕೆ ಜಿತ್ ಸಾಧಿಸ್ಬೇಕು ಅಂತನಾ? ಅಮ್ಮು, ಇದ್ಯಾಕೋ ಓವರ್ ಆಯ್ತು ಅಂತ ನಿಂಗೆ ಅನಿಸ್ತಾ ಇಲ್ವಾ? ನಂಗೆ ಯಾಕೋ ನೀನು ಸ್ಕೋಪ್ ತಗೊಳ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಇದರಿಂದ ನಿನ್ನ ಸಂಸಾರನೇ ಹಾಳಾಗತ್ತೆ ಅನ್ನೋದು ನೆನಪಿರ್ಲಿ. ನೋಡಮ್ಮು, ಆಗಿದ್ದಾಗೋಯ್ತು. ಇದನ್ನು ರಬ್ಬರ್ ಥರ ಎಳಿಲಿಕ್ಕೆ ಹೋಗ್ಬೇಡ. ಆದಷ್ಟು ಬೇಗ ರಾಜಿ ಮಾಡ್ಕೊ. ಅಮ್ಮು, ಈ ರೀತಿ ಆಟಿಟ್ಯೂಡ್ ಇದ್ರೆ ಸಂಸಾರ ಮಾಡಕ್ಕಾಗಲ್ಲ, ಬೀದಿಗೆ ಬರ್ಬೇಕಾಗುತ್ತೆ. ನೋಡಿದ ಜನ ನಿನಗ್ ಬೈಯಲ್ಲ, ಅಣ್ಣ ಇದ್ಕೊಂಡು ಬುದ್ಧಿ ಹೇಳಕ್ಕಾಗಲ್ವಾ ಅಂತ ನನಗೋಗಿದ್ದಾರೆ. ಈಗಲೂ ಕಾಲ ಮಿಂಚಿಲ್ಲ ಕಣೆ. ಹೇಗೋ ಒಂದೊಂದಣ್ಣ ಸ್ವಲ್ಪ ಬೆಂಡಾಗಿದ್ದಾನೆ, ನೀನು ಬೆಂಡಾಗು, ಎಲ್ಲ ಈಕ್ವಲ್ ಆಗಿಬಿಡುತ್ತೆ. ಅಣ್ಣ, ನನ್ನ ಪರ್ಸ್ನಲ್ ವಿಷಯ ಮಾತಾಡೋ ಹಾಗಿಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ, ಆದರೂ ಯಾಕೆ ಮಾತಾಡ್ತಿದ್ದೀರಾ? ಬೇಕಿದ್ರೆ ಇನ್ನೊಂದ್ಸತಿ ಹೇಳ್ತೀನಿ, ನಾನು ಇಲ್ಲಿಗೆ ಬಂದಿರೋದು 15 ದಿನ ನೋಟಿಸ್ ಪೀರಿಯಡ್ ಸರ್ವ್ ಮಾಡೋದಕ್ಕಷ್ಟೇ. ಹಾಗೇನಾದರೂ ಇದ್ರೆ ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದು ಏನೇ ವಿಷಯ ಆದರೂ ಹೇಳಿ, ಖಂಡಿತವಾಗ್ಲೂ ಕೇಳ್ತೀನಿ. ಅದು ಬಿಟ್ಟು ಬೇರೆ ವಿಷಯ ಮಾತಾಡೋದಿದ್ರೆ ನಾನು ಕೇಳೋದಕ್ಕೆ ರೆಡಿ ಇಲ್ಲ. ನೀವೇನ ಹೊರಡ್ಬೋದು. ಅದಕ್ಕೆ ಪ್ಲೀಸ್ ಹೊರಡಿ. ಹೋಗಿ ಆ ಕಡೆ. ಅಯ್ಯೋ, ಹೋಗ ಆ ಕಡೆ. ಹಾ, ಒಂದ್ ಕಡೆ ನಿಂತ್ಕೋತ್ಯಾ? ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಯಾರಾದ್ರೂ ಒಳಗ್ ಬಂದು ನೋಡಿದ್ರೆ ಏನ್ ಮಾಡ್ತೀಯಾ? ಓ, ಯಾರು ನೋಡಲ್ಲ, ಸುಮ್ಮನೆ ಇರೆ. ಏನು ಮಾಡೋ ಕೆಲಸ ಬಿಟ್ಬಿಟ್ಟು ಎಲ್ಲರೂ ನನ್ನ ಹಿಂದಿಂದೇನೆ ಬರ್ತಾ ಇರ್ತಾರ. ನಾನು ಕೂತಿದ್ದೀನ, ಕಣ್ಬಿಟ್ಕೊಂಡು ನೋಡ್ತಾ ಇದ್ದೀನ, ಓಡಾಡ್ತಾ ಇದ್ದೀನ ಅಂತ ಸುಮ್ಮನೆ ಇರೋ. ಈಗ ನನಗೊಂದು ಐಡಿಯಾ ಬಂದಿದೆ, ಅದನ್ನ ಒಬ್ಬರ ಮೇಲೆ ಪ್ರಯೋಗ ಮಾಡಬೇಕು ಅಂದ್ಕೊಂಡಿದ್ದೆ. ಹೌದಾ? ಏನಮ್ಮ ಅದು? ಯಾವಳೋ ನೀನು ಹೆಸರು ಹೇಳ್ಕೊಂಡು ಬಂದಿದ್ದಾಳಲ್ಲ, ಅವಳಿಗೆ ಇವತ್ತು ಗ್ರಾಚಾರ ಬಿಡಿಸ್ತೀನಿ. ಇವತ್ತು ಅವಳೇ ಮನೆ ಬಿಟ್ಟು ಹೋಗ್ಬೇಕು, ಆ ಥರ ಒಂದು ಪ್ಲಾನ್ ಮಾಡಿದ್ವಿ. ಅಯ್ಯೋ ಅಮ್ಮ, ಮನೇಲಿ ಈಗ ಆಗ್ತಿರೋದೇ ಸಾಕು, ಮತ್ತಿನ್ನೇನಾದ್ರೂ ಹಗರಣ ಶುರು ಮಾಡ್ಬಿಡ. ನೀನ್ ಸುಮ್ಮನೆ ಇದ್ಬಿಡಮ್ಮ. ಈಗ ಆಗಿರೋದೇ ಸಾಕು ಅಂದ್ರೆ ಏನರ್ಥ? ಅಮೂಲ್ಯ ಮನೆ ಬಿಟ್ಟು ಹೋಗಿದ್ದಾಳೆ, ಅವಳು ಮನೆಗೆ ಬರಲಿಲ್ಲ ಅಂತ ತಾನೆ, ಅವಳು ಬಂದೇ ಬರ್ತಾಳೆ, ಆ ನಂಬಿಕೆ ನನಗಿದೆ ಕಣೆ. ಆದ್ರೆ ನಾವು ಮಾಡೋ ಪ್ರಯತ್ನ ಮಾಡಲೇಬೇಕು. ಇಂಥವ್ರಿಗೆ ಈ ಚಳಿಗಾಲದಲ್ಲಿ ಆಗಾಗ ಚಳಿ ಬಿಡಿಸ್ತಾನೆ ಇರಬೇಕು. ಈಗ ನಾವು ಹೊರಗಡೆ ಹೋಗಿ ಆಕ್ಟ್ ಮಾಡ್ಬೇಕು ಅಷ್ಟೇನೆ. ನೀನು ನೋಡ್ಬೇಕು, ಬಂದು ನೀನು ನನ್ನ ಹಿಡ್ಕೋಬೇಕಲ್ಲಿ. ಬಾಬಾ ಹೋಗೋಣ ಬಾ. ಮಾ ಬಾ ಅಂತ ಕರೆದ್ನೋ ಇಲ್ವಾ? ಅನುಮಾನ ಬರಲ್ವೇನೆ ಅವ್ರಿಗೆ? ನಾನು ಒಬ್ಳೆ ಹೋದ್ರೆ ನನ್ನ ಜೊತೆ ಬರ್ರಿ. ಎಷ್ಟು ಜಾಸ್ತಿ ಆಯ್ತು ಹೇಳ್ತಾ ಇದೀನಿ ಕೇಳೋ. ನನ್ನ ಕಪಿನ? ನಾನು ಕಪಿ ಅಮ್ಮ. ಬಾಗಿದೆಯಮ್ಮ. ಇವಳ್ದು ಓವರ್ ಆಯ್ತು. ಅಲ್ಲ, ನಮಗೂ ಇವಳಿಗೆ ಏನು ಸಂಬಂಧನೇ ಇಲ್ಲ, ನಾವು ಇವಳಿಗೆ ಏನು ಅಲ್ವೇ ಇಲ್ಲ ಅನ್ನೋ ಥರ ಮಾಡ್ತಾಳೆ. ಹೀಗೆಲ್ಲ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಅಮ್ಮು ಯಾವತ್ತೂ ಈ ಥರ ಬಿಹೇವ್ ಮಾಡಿದೋಳಲ್ಲ. ಇಷ್ಟೊಂದು ಹುಡುಗ ಬಿಹೇವ್ ಮಾಡ್ತಿದ್ದಾಳೆ ಅಂತಂದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ.
ಏನು ಮಾಡೋಕ್ಕಾಗಲ್ಲ, ಕಾಲ ಮಿಂಚೋಗಿದೆ. ಒಂದು ಪ್ರಾಬ್ಲಮ್ ಏನಂದ್ರೆ ಅಮ್ಮು ಇಲ್ಲೇ ನಮಗಂತೂ ಆಫೀಸಿಗೆ ಬರೋಕ್ಕಾಗಲ್ಲ. ನಿಮ್ಮಣ್ಣ ಕಣ್ಣೆಲ್ಲ ಇಡೀ ಆಫೀಸ್ನ ಸುಟ್ಟಾಕ್ಬಿಡ್ತಾನೆ. ಎದುರು ನಿಂತ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಅಟ್ಲೀಸ್ಟ್ ಅಮ್ಮು ಇದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದು. ರೇ ಕಾಂತ, ಕಾಂತ, ಸಾರ್ಥಕ್ ಸರ್, ಏನು ಕರೆದಿದ್ದು? ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಮುಂಬೈ ಕ್ಲೈಂಟ್ಸ್ ಜೊತೆ ಬಾಸು ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ. ಹೋದ್ರೆ ಆಗಲ್ವಾ? ಹೇಳಿದ್ನ ಕೇಳಕ್ಕೆ ಏನ್ ರೋಗ ನಿಮ್ಗೆ? ನಿಮ್ಗೆ ಸಂಬಳ ಕೊಡೋದು ಅದಕ್ಕೆ ತಾನೆ. ಓಕೆ ಸರ್, ಕೇಳ್ತೀನಿ, ಅಲ್ಲ ಹೇಳ್ತೀನಿ. ಸಾರ್ಥಕ್, ಇವತ್ತು ಆಗಿದ್ದಾಗ್ಲಿ ಇಬ್ಬರಿಗೂ ಕಾಂಪ್ರಮೈಸ್ ಮಾಡಿಸ್ಲೇಬೇಕು. ಅಮೌಂಟ್ ಬಂದಿದೆ ಅಂತ ನನ್ನ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ನೀನು ಫೋನ್ ಮಾಡಿ ಹೇಳೋ ಅಗತ್ಯ ಇಲ್ಲ. ಫೋನ್ ಇಡು. ಸುಹಾಸಿನಿ, ಯಜಮಾನರು ಮೆಸೇಜ್ ಮಾಡಿದರು ಏನೋ ಮಾತಾಡಬೇಕು ಅಂತ. ಆಮೇಲೆ ಅಮೌಂಟ್ ಬಗ್ಗೆನೂ ಕೇಳಿದ್ರು. ನೆನ್ನೆ ನೀನು ನಂಗೆ ಅಮೌಂಟ್ ಕೊಟ್ಟಿದ್ದಲ್ಲ, ಅದನ್ನೇ ನಾನು ಕೊಡ್ತೀನಿ. ಯಾರು ಏನಾರು ಕೇಳಿದ್ರೆ ಸ್ವಲ್ಪ ಮ್ಯಾನೇಜ್ ಮಾಡು. ಸರಿ, ಆದಷ್ಟು ಬೇಗ ಬಾ. ಮನೆಯಲ್ಲಿ ಎಲ್ಲರೂ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸರಿ. ವೈದೇಹಿ, ವೈದೇಹಿ, ಎಲ್ಲಿಗೂ ಹೋಗ್ತಾ ಇದೆಯಮ್ಮ? ಅಮ್ಮ, ಅದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಏನೇ ನೀನು ಯಾವಾಗ ಕೇಳಿದ್ರು ದೇವಸ್ಥಾನಕ್ಕೆ ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ? ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಬೇರೆ ಎಲ್ಲಾದ್ರೂ ಹೋಗ್ತೀಯೋ ಆ ದೇವರಿಗೇ ಗೊತ್ತು. ನೋಡೆ, ಇವತ್ತು ನೀನು ಎಲ್ಲೂ ಹೋಗೋ ಆಗಿಲ್ಲ, ಮನೆಯಲ್ಲೇ ಇರಬೇಕು. ಅಮ್ಮ, ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂದರೆ ಯಾಕೆ ಬೇಡ ಅಂತೀರಾ? ದೇವರು ಅಂದರೆ ನಿಮ್ಗೆ ಅಷ್ಟೊಂದು ಅಸಡ್ಡೆನಾ? ಅಸಡ್ಡೆ ಅಂತ ನಾನು ಹೇಳ್ತಾ ಇಲ್ಲ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ. ಅದೇನು ಅಂತ ಬೇಗ ಹೇಳಿ, ನನಗೆ ಟೈಮ್ ಆಗ್ತಾ ಇದೆ. ನಿನ್ನ ಅರ್ಜೆಂಟ್ಗೆಲ್ಲ ನಾನು ಹೇಳೋದಕ್ಕಾಗಲ್ಲ ಕಣೆ. ನನಗೆ ಯಾವಾಗ ಹೇಳಬೇಕು ಅನ್ಸುತ್ತೆ ಆವಾಗ ಹೇಳ್ತೀನಿ. ಸುಮ್ಮನೆ ತೆಪ್ಪಗೆ ಮನೇಲಿ ಬಿದ್ದಿರೋ ಅಷ್ಟೇ. ಹಾಗೇನಾದರೂ ನನ್ನ ಮಾತು ಮೀರಿ ಹೋಗೋದಾದ್ರೆ ಮತ್ತೆ ವಾಪಸ್ ಬರೋಂಗಿಲ್ಲ, ನೆನಪಿರ್ಲಿ. ಅಮ್ಮ, ಅಕ್ಕ ದೇವಸ್ಥಾನಕ್ಕೆ ಹೋದ್ರೆ ನಿನಗೇನು ಪ್ರಾಬ್ಲಮ್ಮು? ಏ ಸುಹಾಸಿನಿ, ಊರು ಉಸಾಬ್ರಿ ಎಲ್ಲ ಕಡಿಮೆ ಮಾಡು. ಅವಳನ್ನ ವಹಿಸ್ಕೊಂಡು ಬರಬೇಡ. ಅವಳಿಗೆ ಹೇಳಿದ ಮಾತನ್ನೇ ನಿನಗೂ ಹೇಳಬೇಕಾಗತ್ತೆ. ಬಾಸ್, ಅದೇ ಇನ್ 1 hour ಅಲ್ಲಿ
ಹೊಸ ಸ್ಟಾರ್ಟ್ಅಪ್ ಕಂಪನಿದು ಮೀಟಿಂಗ್ ಇದೆ ಬಾಸ್. ಸರಿ, ಹಾಗಾದ್ರೆ ಕಂಪನಿ ಡೀಟೇಲ್ಸ್ ಫಿಕ್ಸ್. ಬಾಸ್ ಅದೆಲ್ಲ ಅಮೂಲ್ಯ ಮೇಡಮ್ ಹತ್ರನೇ ಇದೆ. ಹಾಗಾದ್ರೆ ಅಲ್ಲಿಗೆ ಅವಳು ಬರ್ತಾಳ? ಅಣ್ಣ, ಹಾಗೆ ಅವಳೇನೂ ಬರೋದು ಬೇಕಾಗಿಲ್ಲ. ಮೀಟಿಂಗ್ ನಾವೇ ಹ್ಯಾಂಡಲ್ ಮಾಡೋಣ. ಇಲ್ಲ ಅಣ್ಣ, ನೀನು ಒಬ್ಬನೇ ಅಟೆಂಡ್ ಮಾಡೋಕ್ಕಾಗಲ್ಲ. ಯಾಕೆ? ಅದು ಮುಂಚೆ ಎಲ್ಲ ಅವಳ ಮೀಟಿಂಗ್ಸ್ ಅಟೆಂಡ್ ಮಾಡ್ತಾ ಇದ್ಲು, ಅದಕ್ಕೆ ಅವಳಿಗೆ ಡೀಟೇಲ್ಸ್ ಗೊತ್ತಿದೆ. ನೀನು ಒಬ್ಬನೇ ಅಟೆಂಡ್ ಮಾಡಿದ್ರೆ ಸರಿ ಇರಲ್ಲ. ಸೊ ಹಾಗಾಗಿ ಅವಳು ಜೊತೆ ಬರ್ತಾ ಇದ್ದಾಳೆ. ಸರಿ, ಓಕೆ. ಕಾಂತ ಬನ್ನಿ. ಎರಡು ನಿಮಿಷ ಬರ್ತಾಳೆ. ಅಮ್ಮು, ಟೈಮ್ ಆಗ್ತಿದೆ, ಹೊರಡು. ಅಲ್ಲಿ ವೇದಾಂತ್ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲ, ನಾನೇ ಅವನ ಜೊತೆ ಹೋಗ್ಬೇಕು? ನಾನು ಹೋಗಲ್ಲ ಅಣ್ಣ, ನನ್ಗೊಂದ್ ಜೊತೆ ಹೋಗೋದಕ್ಕೆ ಮುಜುಗರ ಆಗುತ್ತೆ. ದಿಸ್ ಇಸ್ ಟೂ ಮಚ್ ಅಮ್ಮು. ನೀವಿಬ್ರು ಗಂಡ ಹೆಂಡತಿ ಅನ್ನೋದನ್ನ ಮರಿಬೇಡ. ಹೆಂಡತಿ ಗಂಡನ ಜೊತೆ ಹೋಗಕ್ಕೆ ಯಾಕೆ ಮುಜುಗರ ಆಗುತ್ತೆ? ಸುಮ್ಮನೆ ಕತೆ ಹೇಳ್ಬೇಡ, ಹೋಗು. ಅಣ್ಣ, ಅವನೊಂದ್ಸತಿ ಮಾತಾಡ್ತಾನೆ, ಆ ಟೋನ್ ನನಗೆ ಇಷ್ಟನೇ ಆಗಲ್ಲ, ಇರಿಟೇಟ್ ಆಗುತ್ತೆ. ನಂಗೆ ಹೋಗಕ್ಕೆ ಇಷ್ಟ ಇಲ್ಲ ಅಣ್ಣ, ನಾನು ಹೋಗಲ್ಲ. ಸರಿ, ಹೆಂಡತಿ ಅಂದ್ಕೊಂಡು ಹೋಗ್ಬೇಡ, ಅವನು ನಿಮ್ ಬಾಸ್ ಅಂದ್ಕೊಂಡು ಹೋಗು. ಅವನ ಜೊತೆ ಹೋದ್ರೆ ಗಂಡ ಅನ್ನೋ ಥರನೇ ಫೀಲ್ ಬರೋದಣ್ಣ. ಯಾಕಂದ್ರೆ ಅವನಿನ್ನೂ ನನ್ನ ಹೆಂಡತಿ ಅಂತಾನೆ ಅನ್ಕೊಂಡಿರೋದು. ಅವನಿನ್ನೂ ಅದೇ ಗುಂಗಲ್ಲಿದ್ದಾನೆ. ಹೆಂಡತಿ ನೆಂದಿ ಅನ್ಕೊಳ್ತಾ ಇನ್ನೇನು ಅನ್ಕೊಳ್ತಾರೆ. ಅಮ್ಮು, ಪ್ಲೀಸ್ ನನ್ನ ಮಾತು ಕೇಳು. ಇದೊಂದ್ಸಲ ನನಗೋಸ್ಕರ ಹೋಗು. ಬೇಕಿದ್ರೆ ನಿನ್ ಕೈ ಮುಗಿತೀನಿ, ಹೋಗಲ್ಲ ಅಂತ ಮಾತ್ರ ಹೇಳ್ಬೇಡ. ಹದ್ದಿನ ಕಣ್ಣಿಂದ ಬೇಕಾದ್ರೆ ತಪ್ಪಿಸ್ಕೋಬೋದು, ಆದರೆ ಈ ಮುದುಕಿ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹೌದು, ಇವಳು ಯಾಕೆ ಈ ಥರ ನೋಡ್ತಾ ಇದ್ದಾಳೆ? ಇವಳಿಗೇನಾದ್ರೂ ಕಣ್ಣು ಕಾಣಿಸ್ಬೋದಾ? ಅಮ್ಮ, ತುಂಬ ಕಾಲು ನೋವು ಅಂತ ಹೇಳ್ತಾ ಇದ್ರಿ, ವಾಕಕ್ಕೆ ಹೋಗ್ಬೇಕು ಅಂದ್ರಿ. ಬನ್ನಿ, ವಾಕ್ ಮಾಡಿಸ್ತೀನಿ. ವೈಜಯಂತಿ, ನೀನು ಸ್ವಲ್ಪ ಸುಮ್ಮನೆ ಇರಮ್ಮ. ನಾನು ನನ್ನ ಮಗಳ ಜೊತೆ ಮಾತಾಡಬೇಕು. ವೈದೇಹಿ, ನಾನು ತುಂಬ ದಿನದಿಂದ ನಿನಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೆ, ಆದರೆ ಕೇಳೋಕೆ ಆಗ್ತಾ ಇರಲಿಲ್ಲ. ಅಯ್ಯೋ, ಮರ್ತೇ ಹೋಗಿದೆ ನೋಡು. ಕೇಳೋಕ್ಕಾಗ್ತಿರ್ಲಿಲ್ಲ ಅನ್ನೋದಕ್ಕಿಂತ ನೀನೇ ನನ್ನ ಕೈಗೆ ಸಿಗ್ತಾ ಇರಲಿಲ್ಲ. ಈ ಸುಹಾಸಿನಿ ಬೇರೆ ನನ್ನ ಜೊತೆನಲ್ಲಿಲ್ಲ. ಈ ಮುದುಕಿ ಈಗಲೇ ನನ್ನನ್ನು ಏನೋ ಪ್ರಶ್ನೆ ಮಾಡ್ತಿದ್ದಾಳೆ. ಅದೇನು ಕೇಳ್ತಾಳೋ ಏನೋ. ಹೌದಾ? ಅದೇನು ಕೇಳಿ ಅಮ್ಮ? 25 ವರ್ಷದ ಹಿಂದೆ ನಿಮ್ಮ ರೂಮಲ್ಲಿ ಬೆಂಕಿ ಬಿದ್ದಿದ್ದು ನಿನಗೆ ನೆನಪಿದೆಯಾ? ಹಾಂ, ನೆನಪಿದೆ. ಹಾಗಾದರೆ ಬೆಂಕಿ ಯಾಕೆ ಬಿತ್ತು, ಹೇಗೆ ಬಿತ್ತು ಅಂತ ಹೇಳ್ತೀಯಾ?
ನೋಡೋಣ, ನೀನು ಹೇಳಿದೆ ಅಂತ ಇವ್ರ ಜೊತೆ ಹೋಗ್ತೀನಿ. ಇವ್ರ ಜೊತೆ ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ. ಆಮೇಲೆ ಜಾಸ್ತಿ ಹೊತ್ತು ಇರೋದಕ್ಕಾಗಲ್ಲ, ಈಗಲೇ ಹೇಳ್ತಿದ್ದೀನಿ. ಆಮೇಲೆ ಹೇಳಿಲ್ಲ ಅನ್ಬೇಡ. ಮೀಟಿಂಗ್ ಅಂದಮೇಲೆ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಅಲ್ಲಿವರೆಗೂ ಸೈಲೆಂಟ್ ಆಗಿ ನನ್ನ ಜೊತೆನೇ ಇರಬೇಕು. ಹಾಗಿದ್ರೆ ಮಾತ್ರ ಬರಲಿ, ಇಲ್ಲ ಅವಶ್ಯಕತೆ ಇಲ್ಲ. ಅಮ್ಮು ಪ್ಲೀಸ್ ಕಣೆ, ನನಗೋಸ್ಕರ ಇದೊಂದ್ಸಲ ಒಪ್ಕೊಂಡ್ಬಿಡು. ಸರಿ ಅದಕ್ಕೆ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಹೋಗ್ತಾ ಇದ್ದೀನಿ. ಟೈಮ್ ಆಗ್ತದೆ, ಬೇಗ ಹೊಡೋದಕ್ಕೆ ಹೇಳಿ. ಬೇಕಾದ ಇಷ್ಟೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ರಲ್ಲ, ಬನ್ರಿ. ಇಬ್ರಿಗೂ ತಾಳ ಇಲ್ಲ, ಮೇಳ ಇಲ್ಲ. ಅವ್ರು ಹೇಳೋದು ಇವಳಿಗಾಗಲ್ಲ, ಇವಳು ಹೇಳೋದು ಅವ್ರಿಗಾಗಲ್ಲ. ಇಬ್ರಿಗೂ ರಾಜಿ ಮಾಡಿ ಕಳಿಸೋಷ್ಟ್ರೊಳಗೆ ಸಾಕಾಗೋಯ್ತು. ಇಂಥ ಕಷ್ಟ ಯಾವನಿಗೂ ಬೇಡ. ಹಾಂ ಸಾರ್ಥಕ್, ಅಲ್ಲೆಲ್ಲ ರೆಡಿನಾ ಅಂತ ಹೇಳಿ ಪ್ರಜ್ವಲಿಗೆ ಕಾಲ್ ಮಾಡಿ ಕೇಳಿ. ಹಾಂ ಹಲೋ ಪ್ರಜ್ವಲ್, ಅಲ್ಲೆಲ್ಲ ರೆಡಿನಾ? ಇಲ್ಲಿ ಅಮೂಲ್ಯ ವೇದಾಂತ್ ಹೊರಟಿದ್ದಾರೆ. ಓಕೆ ಓಕೆ ಓಕೆ, ಮ್ಯಾನೇಜ್ ಮಾಡಿ. ನಾನು ಆವತ್ತೇ ಲಾಸ್ಟ್ ಕಡೆ ನಿನ್ನ ಗಂಡನ ಧ್ವನಿ ಕೇಳಿದ್ದು. ಆಮೇಲೆ 25 ವರ್ಷ ಆದಮೇಲೆ ನೀನು ನಮ್ಮ ಮನೆಗೆ ಬಂದಮೇಲೆ ಈಗಷ್ಟೇ ಕೇಳಿದ್ದು ನಿನ್ನ ಧ್ವನಿನ. ಆದರೆ ಅವತ್ತು ಏನಾಯಿತು, ಹೇಗೆ ಬೆಂಕಿ ಬಿತ್ತು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಆದರೆ ಈಗ ನೀನು ಬಂದಿದೆಯಲ್ಲ, ಹೇಳೋಕಲ್ಲ ಅದು ಹೇಗೆ ಬೆಂಕಿ ಬಿತ್ತು ಅಂತ. ನಿನ್ನ ಗಂಡ ಸೂರಿಗೆ ಏನಾಯ್ತು? ನೀನು ಮಾತ್ರ ಹೇಗೆ ಪಾರಾದೆ? ನಿನ್ನ ಗಂಡನ ನೀನು ಯಾಕೆ ಕಾಪಾಡಲಿಲ್ಲ? ಅಮ್ಮ, ಅವತ್ತು ಏನಾಯ್ತು ಅಂದರೆ ಮಾತಾಡೋ ವೈದೇಹಿ. ಏನಾಯ್ತು ಅಂದರೆ ಅವತ್ತು ವೈದೇಹಿ ಅವರೇ, ವೈದೇಹಿ ಅವರೇ, ವೈದೇಹಿ ವೈದೇಹಿ ಅವರೇ, ಹೇಳಿ ವೈದೇಹಿ, ಹೇಳಿ ವೈದೇಹಿ ಅವರೇ, ಏನಾಯ್ತು ನಿಮಗೆ? ಏನಾಯ್ತು ನಿಮಗೆ? ವೈದೇಹಿ ಅವರೇ, ವೈದೇಹಿ ಅವರೇ,